ಸ್ವಾಗತವನ್ನ ಹೇಳ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ. ತಮ್ಗೆಲ್ಲ ಗೊತ್ತಿದೆ, ಈಗಾಗಲೇ ರಾಜ್ಯದಲ್ಲಿ ಬಹಳ ಸದ್ದನ್ನ ಮಾಡ್ತಾ ಇದೆ KD ಸಿನಿಮಾದ ಒಂದು ಹಾಡು. ಆ ಹಾಡಲ್ಲಿ ಒಂದು ಸಾಹಿತ್ಯವನ್ನ ಯಾವ ರೀತಿ ಬಳಸಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ನಾಚಿಕೆ ಆಗುತ್ತೆ, ನಮಗೆ ಕೇಳಿಸ್ಕೊಳ್ಳೋದಕ್ಕೂ ಬಹಳ ಒಂದು ಅವಮಾನ ಅನ್ಸುತ್ತೆ. ಯಾಕಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಇಂತಹ ಹಾಡು ಬಹುಶಃ ಮೊದಲು ಅಂತ ಅಂದ್ಕೋತೀನಿ. ಯಾಕಂತ ಹೇಳಿದ್ರೆ ಈ ಒಂದು ರೀತಿಯಾದಂತಹ ಅವಾಚ್ಯವಾದಂತಹ ಒಂದು ಮುಜುಗರ ಪಡುವಂತಹ ಒಂದು ಸಾಹಿತ್ಯನೇ ಅಂತ ಹೇಳ್ಬೋದು. ಜೋಗಿ ಪ್ರೇಮ್ ಅವರು ಈ ಹಿಂದೆ ಕೂಡ ಬಹಳಷ್ಟು ಹಾಡುಗಳನ್ನ ಕೊಟ್ಟಿದ್ದಾರೆ. ಬಹಳ ಅದ್ಭುತವಾದಂತಹ ಸಾಂಗು, ತಾಯಿ ವಿಚಾರದಲ್ಲಾಗಿರ್ಬೋದು ಅಥವಾ ತಂಗಿಯ ವಿಚಾರದಲ್ಲಿ ಬಹಳಷ್ಟು ಹಾಡುಗಳನ್ನ ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ. ಮತ್ತೆ ಬಹಳ ಸಕ್ಸಸ್ ಕೂಡ ಆಯ್ತು. ಬಟ್ ಅದೇನಾಗಿದೆ ಅಂತ ಗೊತ್ತಿಲ್ಲ ಜೋಗಿ ಪ್ರೇಮ್ ಅವರಿಗೆ. ಯಾಕೆ ಈ ರೀತಿಯಾದಂತಹ ಅಸಹ್ಯವಾದಂತಹ ಒಂದು ಸಾಹಿತ್ಯವನ್ನ ಬರೆಯೋದ್ರ ಮುಖಾಂತರ ಇಡೀ ಚಿತ್ರರಂಗವೇ ಅಂದ್ರೆ ಕನ್ನಡ ಚಿತ್ರರಂಗನೇ ತಲೆ ತಗ್ಗಿಸುವಂತಹ ಒಂದು ವಿಚಾರ ಇದು. ನಿಜಕ್ಕೂ ನೋರಾ ಫತೇ ಅನ್ನುವಂತಹ ಈ ಒಂದು ಹಿಂದಿಯ ಒಂದು ಐಟಮ್ ಸಾಂಗ್ ಅಲ್ಲಿ ಡ್ಯಾನ್ಸ್ ಮಾಡುವಂತಹ ಒಬ್ರು ನಟಿ ಅವರು ಸಹ ಈ ಒಂದು ಹಾಡಿನ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಏನಂತ ಹೇಳಿದ್ರೆ, ನಾನು ಈ ಒಂದು ಹಾಡನ್ನ 3 ವರ್ಷಗಳ ಹಿಂದೆನೆ ನಾನು ಸೈನ್ ಹಾಕೊಟ್ಟಿದ್ದೆ. ಬಟ್ ಆ ಹಾಡಿನ ಸಾಹಿತ್ಯ ಹೀಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ನನಗೂ ಸಹ ಈಗೀಗ ಗೊತ್ತಾಗ್ತಾ ಇದೆ. ಸಾಂಗು ಮತ್ತೆ ಏನು ಈ ಒಂದು ಸಿನಿಮಾದ ಪ್ರಮೋಷನ್ ಇತ್ತು, ಲಾಂಚಿಂಗ್ ಪ್ರಮೋಷನ್ ಟ್ರೈಲರ್ದು, ಆ ಸಂದರ್ಭದಲ್ಲೂ ಕೂಡ ನನಗೆ ಬಹಳ ಮನಸ್ಸಿಗೆ ನೋವಾಯ್ತು. ಕಾರಣ ಅವರ ಫೋಟೋಗಳನ್ನ ಅವರ ಪರ್ಮಿಷನ್ ಇಲ್ಲದೆ ಆ ಲಾಂಚಿಂಗ್ ಸಮಯದಲ್ಲಿ ಬಳಸ್ಕೊಂಡಿದ್ದಾರೆ. ಮತ್ತೆ ತೆಗೆದೇ ಇರುವಂತಹ ಫೋಟೋಗಳನ್ನ AI ಮುಖಾಂತರ ಅವರ ಚಿತ್ರಗಳನ್ನ ಬಿಂಬಿಸುವಂತಹ ಪ್ರಯತ್ನ ಆಯ್ತು. ನಾನು ಅದನ್ನ ನೋಡಿದಾಗ ನನಗೆ ನಿಜಕ್ಕೂ ಬೇಸರ ಆಯ್ತು. ಬಟ್ ನಾನು ಯಾವುದೇ ರೀತಿಯಾದಂತಹ ಗಾಡ್ ಫಾದರ್ನ ಮುಂದೆ ಇಟ್ಕೊಂಡು ಚಿತ್ರರಂಗ ಪ್ರವೇಶ ಮಾಡಿದಂತಹ ಹೆಣ್ಣಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ಫೇಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಸುಮ್ಮನೆ ಇದ್ದೆ. ಬಟ್ ಆದ್ರೆ ನಾನು ಡೈರೆಕ್ಟರ್ ಅವ್ರಿಗೆ ಹೇಳಿದೆ, ನನಗೆ ಈ ಒಂದು ಸಾಹಿತ್ಯ ಹಿಂದಿಯಲ್ಲಿ ಅಲ್ಲಿ ಹಾಕಿದ್ರು, ಹಿಂದಿನಲ್ಲಿ ಬರುವಂತಹ ಸಂದರ್ಭದಲ್ಲಿ ಸಾಹಿತ್ಯವನ್ನ ಗಮನಿಸಿದೆ. ಬಟ್ ನನಗೆ ಮುಜುಗರ ಆಯಿತು. ಡೈರೆಕ್ಟರ್ ಪ್ರೇಮ್ ಅವ್ರಿಗೂ ಸಹ ನಾನು ಹೇಳಿದೆ, ಈ ರೀತಿಯಾದಂತಹ ಸಾಹಿತ್ಯ ಮುಂದೆ ಕಾಂಟ್ರವರ್ಸಿ ಆಗುತ್ತೆ, ಸಮಸ್ಯೆಗಳಾಗುತ್ತೆ, ಯಾಕೆ ನೀವು ಈ ತರ ಮಾಡಿದ್ದೀರಾ ಅಂತ ಕೇಳಿದೆ. ಬಟ್ ಅದಕ್ಕೆ ಅವ್ರೇನು ಆನ್ಸರ್ ಮಾಡಲಿಲ್ಲ ಅನ್ನುವಂತಹ ಒಂದು ಬಹಳ ನೋವಿನ ಸಂಗತಿಯಾದಂತಹ ವಿಚಾರದಲ್ಲಿ ಅವರು ಪ್ರತಿಕ್ರಿಯೆಯನ್ನ ನೀಡಿರುವಂಥದ್ದು. ಇಂಗ್ಲಿಷ್ನಲ್ಲಿ ಮಾತಾಡಿದ್ದಾರೆ, ಅವ್ರಿಗೆ ಕನ್ನಡ ಭಾಷೆ ಬರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಂಗ್ಲಿಷ್ನಲ್ಲಿ ಎಲ್ಲರಿಗೂ ಅರ್ಥ ಆಗಲಿ ಅನ್ನೋ ಒಂದು ರೀತಿಯಲ್ಲಿ ಪ್ರತಿಕ್ರಿಯೆಯನ್ನ ನೀಡಿರುವಂಥದ್ದು ನಾವೆಲ್ಲ ನೋಡ್ತಾ ಬಂದಿದ್ವಿ. ಈ ಹಿಂದೆ ಕೂಡ ಹಳೆ ಪಾತ್ರೆ, ಹಳೆ ಕಬ್ನ, ಅಪ್ಪ ಲೂಸಾ, ಅಮ್ಮ ಲೂಸಾ ಅನ್ನುವಂತಹ ಸಾಹಿತ್ಯಗಳನ್ನ ಬರೆಯೋದ್ರ ಮುಖಾಂತರ ಕನ್ನಡ ಚಿತ್ರರಂಗದಲ್ಲಿ ಒಂದು ಹಾಡುಗಳನ್ನ ಕೊಡುಗೆಯಾಗಿ ನೀಡಿದ್ರು. ದೊಡ್ಡ ರಂಗೇಗೌಡರು ತಮಗೆಲ್ಲ ಗೊತ್ತಿರುವಂಥದ್ದು, ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ, ಬಹಳ ದೊಡ್ಡ ಸಾಹಿತಿಗಳವರು. ಈ ಒಂದು ಹಾಡುಗಳನ್ನ ಛೀಮಾರಿ ಹಾಕಿದ್ರು. ಅವ್ರದೇ ಆದಂತಹ ಒಂದು ಶೈಲಿಯಲ್ಲಿ ಸಾಹಿತ್ಯಗಾರರಿಗೆ ತರಾಟೆಗೆ ತಗೊಂಡಿದ್ರು. ಏನಿದು ಸಾಹಿತ್ಯ, ಎಷ್ಟು ವಿಕಾರವಾಗಿದೆ, ಅಪ್ಪ ಲೂಸಾ, ಅಮ್ಮ ಲೂಸಾ, ಹಳೆ ಪಾತ್ರೆ, ಹಳೆ ಕಬ್ಬಣ, ಸಾಹಿತ್ಯನೇ ಹಾಳು ಮಾಡ್ತಾ ಇದ್ದೀರಾ ನೀವೆಲ್ಲ ಬರಹಗಾರರ ಅನ್ನುವಂತಹ ಒಂದು ಅವರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆ ಒಂದು ಸಂದರ್ಭದಲ್ಲಿ ಯೋಗರಾಜ್ ಭಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಅಂತ ಸಾಹಿತಿಗಳಾಗಿರ್ಬೋದು ಅವ್ರ ಹತ್ರ ಕ್ಷಮೆಯನ್ನ ಕೇಳಿದ್ರು, ಇಲ್ಲ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ಬಿಟ್ಟು. ಬಟ್ ಎಲ್ಲೋ ಒಂದ್ ಕಡೆ ಈ ಒಂದು KD ಸಿನಿಮಾದ ಸಾಂಗ್ ಏನಿದೆ ಬಹಳ 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 ಇಡೀ ಕರುನಾಡೆ ತಲೆ ತಗ್ಗಿಸುವಂತಹ ವಿಚಾರ, ಬಹಳ ಮುಜುಗರ ಪಡುವಂತಹ ವಿಚಾರ, ಒಂದು ಹೆಣ್ಣನ್ನ ವರ್ಣನೆ ಮಾಡಿರುವಂತಹ ರೀತಿ ಇದೆಯಲ್ಲ, ಅದು ಬಹಳ ಮನಸ್ಸಿಗೆ ನೋವಾಗುವಂತಹ ವಿಚಾರ. ತಾವೆಲ್ಲ ಬಹಳಷ್ಟು ಜನ ಕೇಳಿದಿರ ಅನ್ಕೋತೀನಿ ಆ ಒಂದು ಹಾಡನ್ನ. ನಾನು ಮತ್ತೆ ಇಲ್ಲಿ ಹೇಳಲಿಕ್ಕೆ ಬೇಡ ಅಂತ ಅನ್ಸುತ್ತೆ ಆ ಸಾಲುಗಳನ್ನ. ಬಟ್ ಯಾಕೆ ಜೋಗಿ ಪ್ರೇಮ್ ಅವರು ಈ ತರ ಮಾಡಿದ್ರು ಅನ್ನೋದು, ಅವರು ಒಂದು ಹೆಣ್ಣಿನ ಗರ್ಭಕೋಶದಲ್ಲಿ ಹುಟ್ಟಿದಂತಹ ಒಬ್ಬ ಮನುಷ್ಯ ಅಲ್ವಾ? ಅಥವಾ ಏನಾದ್ರು ಜೆರಾಕ್ಸ್ ಮಿಷಿನ್ ಇಂದ ಹೊರಗಡೆ ಬಂದ್ರ, ಅಥವಾ ಆಕಾಶದಿಂದ ಏನಾರ ಉದುರು ಬಂದ್ರ? ಒಂದು ಹೆಣ್ಣನ್ನ ಆ ರೀತಿಯಾಗಿ ಬಿಂಬಿಸ್ತಾರೆ. ಆ ಹೆಣ್ಣಿಂದ ಪಡುವಂತಹ ಅಂದ್ರೆ ಆ ಒಂದು ಹೆಣ್ಣಿಂದ ಪಡ್ಕೊಳ್ಳುವಂತಹ ದೈಹ ಸುಖ ಅಂತ ಹೇಳ್ತೀವಲ್ಲ ನಾವು, ದೈಹಿಕವಾದಂತಹ ಸುಖ ಅಂತ ಹೇಳ್ತೀವಲ್ಲ, ಆ ದೈಹ ಸುಖವನ್ನ ಈ ರೀತಿಯಾಗಿ ಸಾಹಿತ್ಯದ ಮೂಲಕ ಏನೋ ಸ್ವಲ್ಪ ಹೆಸರು ಮಾಡಬೇಕು, ಹಣ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಸಮಾಜದ ಮುಂದೆ ತರುವಂಥದ್ದು
ಅದನ್ನ ಬಿಂಬಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತಹ ಸಾಕಷ್ಟು ವಿವಿಧ ರೀತಿಯಾದಂತಹ ವಿಭಿನ್ನವಾದಂತಹ ಟೀಕೆಗಳು, ಪ್ರಶ್ನೆಗಳು ಇವತ್ತು ಕರುನಾಡಲ್ಲಿ ಉದ್ಭವ ಆಗಿರುವಂಥದ್ದು. ಕರುನಾಡು ಮಾತ್ರ ಅಲ್ಲ, ಇದು ಬೇರೆ ಬೇರೆ ಭಾಷೆಗಳಲ್ಲೂ ಸಹ ಸಿನಿಮಾ ಬರ್ತಾ ಇರೋದ್ರಿಂದ ಹಿಂದಿನಲ್ಲೂ ಕೂಡ ಇದಕ್ಕೆ ಒಂದು ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಈ ತರ ಸಾಹಿತ್ಯಗಳನ್ನ ಯಾರು ಬರ್ದಿರ್ಲಿಲ್ಲ. ಏನಾಯ್ತು ಜೋಗಿ ಪ್ರೇಮ್ ಅವ್ರಿಗೆ ಅನ್ನೋದು ಜೋಗಿ ಪ್ರೇಮ್ ಅವರೇ ಹೇಳ್ಬೇಕಾಗುತ್ತೆ. ಆಮೇಲೆ ಬಹಳ ಪ್ರಮುಖವಾಗಿ ನೋರಾ ಫತೆ ಏನು ಆ ಒಂದು ಹಾಡಿಗೆ ನೃತ್ಯವನ್ನ ಹಾಡಿದ್ದಾರೆ, ಅವರು ಬಹಳ ಕಳಕಳಿಯಿಂದ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ತಾವು ಏನಾದ್ರೂ ಈ ಹಾಡಿನ ವಿಚಾರವಾಗಿ ಒಂದು ಪೋಸ್ಟ್ ಮಾಡಬೇಕು ಅಥವಾ ಕಮೆಂಟ್ಗಳನ್ನ ಮಾಡಬೇಕು, ಅಥವಾ ಆ ಒಂದು ಸಿನಿಮಾ ವಿಚಾರವಾಗಿ ನೀವೇನಾದ್ರೂ ಯಾರ್ದನ ಫೋಟೋಗಳನ್ನ ಬಳಸ್ಕೋತೀರಾ ಅನ್ನೋದಾದ್ರೆ ದಯವಿಟ್ಟು ನೀವುಗಳು ಆ ಸಿನಿಮಾದಲ್ಲಿ ಆ ಪಾತ್ರವನ್ನ ಮಾಡಿದಂತಹ ಆಕ್ಟ್ರೆಸ್ ಆಗಿರ್ಬೋದು ಅಥವಾ ನಾನಾಗಿರ್ಬೋದು ಯಾರನ್ನು ನಮ್ಗಳನ್ನ ಬಿಂಬಿಸುವಂತ ಪ್ರಯತ್ನ ಮಾಡಬೇಡಿ. ಇದು ನಿರ್ದೇಶಕರ ಎಡವಟ್ಟಿನಿಂದ ಆಗಿರುವಂತದ್ದು. ಹಾಗಾಗಿ ನೀವು ನೇರವಾಗಿ ಅದು ಸಂಬಂಧಪಟ್ಟವರು ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ನಿರ್ದೇಶಕರಾಗಿರ್ಬೋದು ಅಥವಾ ಸಾಹಿತ್ಯಕಾರರಾಗಿರ್ಬೋದು, ಅವರ ಭಾವಚಿತ್ರಗಳನ್ನ ಬಳಸ್ಕೊಳ್ಳಿ. ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಇಂತಹ ಸಾಹಿತ್ಯಗಳಿಂದ, ಮುಂದಿನ ದಿನಗಳಲ್ಲಿ ಸಾಹಿತ್ಯ ಬರೆಯುವಂತಹ ಸಾಹಿತಿಗಳಾಗಿರ್ಬೋದು ಅಥವಾ ನಿರ್ದೇಶಕರಾಗಿರ್ಬಹುದು ಅಥವಾ ಸಂಗೀತ ನಿರ್ದೇಶಕರಾಗಿರ್ಬಹುದು, ಇವರೆಲ್ಲರಿಗೂ ಕೂಡ ಒಂದು ಪಾಠ ಆಗ್ಲಿ. ಇಂತಹ ಹಾಡುಗಳು ಸಮಾಜದ ಮುಂದೆ ಬಂದಾಗ ಸಮಾಜ ಅವ್ರನ್ನ ನೋಡುವಂತಹ ದೃಷ್ಟಿಕೋನ ಹೇಗಿರುತ್ತೆ, ಸಮಾಜದಲ್ಲಿ ಅವರು ತಲೆ ಎತ್ಕೊಂಡು ಬದುಕೋದಕ್ಕೆ ಸಾಧ್ಯನಾ, ಏನೆಲ್ಲ ಅದರಿಂದ ಲೋಪದೋಷಗಳು ಬರ್ತವೆ, ಏನೆಲ್ಲ ಸಮಸ್ಯೆಗಳು ಉದ್ಭವ ಆಗ್ತವೆ, ಯಾರ್ಯಾರಿಗೆ ನಾವು ಆನ್ಸರ್ ಮಾಡ್ಬೇಕಾಗುತ್ತೆ, ಸಾಮಾಜಿಕ ಜಾಲತಾಣಗಳಲ್ಲಿ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ಸಿಗುತ್ತೆ, ಯಾವ ರೀತಿಯಾದ ಟೀಕಾ ಪ್ರಹಾರಗಳು ನಡೀತವೆ, ಇವೆಲ್ಲವನ್ನು ಸಹ ಅವ್ರಿಗೂ ಗೊತ್ತಾಗ್ಲಿ. ಸೊ ಹಾಗಾಗಿ ಅವರ ಭಾವಚಿತ್ರಗಳನ್ನ ತಾವು ಬಳಸ್ಕೊಂಡು ನೀವೇನೇ ಕಮೆಂಟ್ ಮಾಡೋದಾದ್ರು, ಏನೇ ವಿರೋಧ ಮಾಡೋದಾದ್ರು ಮಾಡಿ. ನಾನು ವಿರೋಧ ಮಾಡಬೇಡಿ ಅಂತ ಹೇಳ್ತಿಲ್ಲ, ಯಾಕಂದ್ರೆ ನಾನು ಸಹ ಈ ಒಂದು ಸಾಹಿತ್ಯಕ್ಕೆ, ಈ ಒಂದು ಹಾಡಿಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದೀನಿ ಅನ್ನುವಂತಹ ಸಾಕಷ್ಟು ವಿಚಾರಗಳನ್ನ ಆ ಒಂದು ನೋರಾ ಫತೆ ಅನ್ನುವಂತಹ ಏನು ಆಕ್ಟರ್ ಇದ್ದಾರೆ ಅವರು ತಮ್ಮ ಅವ್ರದ್ದೇ ಆದಂತಹ ಶೈಲಿನಲ್ಲಿ ಒಂದು ಬೇಸರವನ್ನ ವ್ಯಕ್ತಪಡಿಸಿರುವಂಥದ್ದು ತಾವೆಲ್ಲ ನೋಡಿದ್ದೀರಾ. ಅದೇನೋ ನಾನು 2-3 ದಿವಸ ಹಿಂದೆ ಕೇಳಿದೆ, ಈಗಾಗಲೇ ಆ ಒಂದು ಹಾಡನ್ನ ಯೂಟ್ಯೂಬ್ನಿಂದ ಡಿಲೀಟ್ ಮಾಡಲಾಗಿದೆ ಅಂತ. ಯಾವುದೇ ರೀತಿಯಾದ ಹಾಡನ್ನ ಡಿಲೀಟ್ ಮಾಡಿಲ್ಲ. ಮತ್ತೆ ಇವತ್ತು ಬೆಳಿಗ್ಗೆ ಸಹ ನಾನು ಚೆಕ್ ಮಾಡಿದೆ, ಅದನ್ನ ಯೂಟ್ಯೂಬ್ನಲ್ಲಿ ಹಾಗೆ ಅದು ಹಾಡಿದೆ. ಬಹಳ ಕೆಟ್ಟದಾದಂತಹ ಸಾಹಿತ್ಯ. ಇಂತಹ ಸಾಹಿತ್ಯಗಳು, ಈ ತರ ಬರವಣಿಗೆಗಳು ಬರೆಯೋದ್ರಿಂದ ಮಾಡೋದ್ರಿಂದ ಸಮಾಜದಲ್ಲಿ ಒಂದು ಹೆಣ್ಣಿಗೆ ಸಿಗುವಂತಹ ಎಲ್ಲ ಮಾನ್ಯತೆಗಳು, ಎಲ್ಲ ಅವಕಾಶಗಳು ಎಲ್ಲವೂ ನಾವು ಇಂಥದ್ದು ಅಂತ ಹೇಳಕ್ಕಾಗಲ್ಲ. ಇವತ್ತು ಹೆಣ್ಣು ಮಕ್ಕಳನ್ನ ಬಿಂಬಿಸುವಂತಹ ರೀತಿ ಸಮಾಜದಲ್ಲಿ ಯಾವ ರೀತಿ ಇದೆ ಅನ್ನೋದು ತಮ್ಗೆಲ್ಲ ಗೊತ್ತಿದೆ. ಎಷ್ಟು ಅತ್ಯಾಚಾರಗಳಾಗ್ತಾ ಇದೆ. ಒಂದು ಹೆಣ್ಣು ಕೈಗೆ ಸಿಕ್ಕಿದ್ರೆ ಆ ಚೆಂಡು ಮಾಡ್ಕೊಂಡ್ಬಿಡ್ತಾರೆ, ಎಳೆದಾಡ್ತಾರೆ. ಈ ಹಿಂದೆ ಕೂಡ ನಾವು ಸಾಕಷ್ಟು ಅತ್ಯಾಚಾರಗಳು, ವಿಭಿನ್ನ ರೀತಿಯಾದಂತಹ ಕೊಲೆಗಳು ಒಂದು ಹೆಣ್ಣಿನ ವಿಚಾರದಲ್ಲಿ ಆಗಿರುವಂಥದ್ದು ತಾವೆಲ್ಲ ನೋಡಿದ್ರ. ಇಂತಹ ಸಂದರ್ಭದಲ್ಲಿ ಸಮಾಜದಲ್ಲಿ ಇಂತಹ ಸಾಹಿತ್ಯಗಳನ್ನ ಬರೆದು, ಇಂತಹ ಸಾಹಿತ್ಯದ ಹಾಡುಗಳನ್ನ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟು ಇವರೇನ್ ಸಾಧನೆ ಮಾಡಕ್ ಹೊರಟಿದ್ದಾರೆ ಅರ್ಥ ಆಗ್ತಾ ಇಲ್ಲ. ಅಣ್ಣವರಿದ್ರು ಚಿತ್ರರಂಗದಲ್ಲಿ ಸಾಕಷ್ಟು ವರ್ಷಗಳು ಸೇವೆಯನ್ನ ಸಲ್ಲಿಸಿ ಮನೋರಂಜನೆಯನ್ನ ಕೊಡೋದ್ರ ಮುಖಾಂತರ ಅಭಿಮಾನಿಗಳಿಗೆ ದೇವರು ಅಂತ ಹೇಳ್ಕೊಂಡು ಅವರ ಸಿನಿಮಾಗಳನ್ನ ನೋಡಿ, ನೀವು ಅವರ ಸಿನಿಮಾದಲ್ಲಿರುವಂತಹ ಸಾಹಿತ್ಯಗಳನ್ನ ಕೇಳಿ. ಎಷ್ಟು ಅದ್ಭುತವಾದಂತಹ ಸಾಹಿತ್ಯ. ಒಂದು ಸಿನಿಮಾ ಅಂತ ಹೇಳಿದ್ರೆ, ಒಂದು ಸಾಹಿತ್ಯ, ಒಂದು ಹಾಡು ಅಂತ ಹೇಳಿದ್ರೆ ಸಮಾಜಕ್ಕೆ ಒಂದು ಅದು ಕೊಡುಗೆ ಆಗಿರ್ಬೇಕು. ಅದರಿಂದ ಕೇಳೋದ್ರಿಂದ ಅಥವಾ ಅದನ್ನ ನೋಡೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಏನಾದ್ರೂ ಅಳವಡಿಸ್ಕೊಂಡು ಪರಿವರ್ತನೆ ಆಗ್ಬೇಕು ಅನ್ನುವಂತಹ ಒಂದು ಸಾಕಷ್ಟು ಪ್ರೆಸೆಂಟೇಷನ್ಗಳನ್ನ ಮುಂದೆ ಇಟ್ಕೊಂಡು ಸಿನಿಮಾಗಳನ್ನ ಮಾಡ್ತಿದ್ರು. ವಿಷ್ಣು ಸರ್ ಅವರ ಸಾಹಿತ್ಯಗಳಲ್ಲಿ ಬರೆದಂತಹ ಹಾಡುಗಳನ್ನ ನೋಡಿ, ವಿಷ್ಣು ಸರ್ ಅವರ ಸಿನಿಮಾದಲ್ಲಿ ಬಂದಂತಹ ಹಾಡುಗಳನ್ನ ಕೇಳಿ, ಅಣ್ಣವರ ಹಾಡುಗಳು, ನಮ್ಮ ಅಪ್ಪು ಅವರ ಹಾಡುಗಳು, ಸಾಕಷ್ಟು ಜನ ಇದ್ದಾರೆ. ಹೇಳ್ತಾ ಇದ್ರೆ ಬಹಳ ದೊಡ್ಡ ಲೀಸ್ಟೇ ಇದೆ. ಈ ಹಿಂದೆ ಸಾಕಷ್ಟು ಸಿನಿಮಾಗಳಲ್ಲಿ ಬರೆದಂತಹ ಸಾಹಿತ್ಯಗಳು, ಆ ಹಾಡುಗಳು ಅರ್ಥಪೂರ್ಣವಾಗಿದ್ವು, ಅರ್ಥ ಆಗ್ತಿದ್ವು, ಒಂದು ಸಂದೇಶ ಇರ್ತಾ ಇತ್ತು. ಮನ್ಸಿಗೆ ಎಲ್ಲೋ ಒಂದ್ ಕಡೆ 10 ನಿಮಿಷ ನೆಮ್ಮದಿ ಸಿಕ್ತಿತ್ತು. 1-2 ಹಾಡು ಮನ್ಸಿಗೆ ಎಲ್ಲೋ ಬೇಜಾರಾದಾಗ, ಯಾವ್ದನ ವಿಚಾರದಲ್ಲಿ ಬೇಜಾರಾದಾಗ ನಾವು 1-2 ಹಾಡನ್ನ ಕೇಳೋಣ, ಸ್ವಲ್ಪ ಹಿಂಪಾಗಿ ಇರುತ್ತೆ, ಮೈಂಡ್ ಡೈವರ್ಟ್ ಆಗುತ್ತೆ, ಫ್ರೆಶ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇವಾಗ ಬರುವಂತ ಹಾಡುಗಳು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಕ್ಲಬ್ಬು, ಪಬ್ಬು, ಬಾರು, ಎಣ್ಣೆ, ಗುಂಡು, ತುಂಡು, ಹೆಣ್ಣು ಇದೆ.
ಈ ಸಾಹಿತ್ಯಗಳು ಯಾವ ಎಲ್ಲಿವರೆಗೂ ಅದು ಸ್ಟಾಪ್ ಆಗೋದಿಲ್ಲ, ಸಮಾಜನ ನಾವು ಬದಲಾವಣೆ ಮಾಡಕ್ ಸಾಧ್ಯನೇ ಇಲ್ಲ. ದುನಿಯಾ ವಿಜಯ್ ಅವರು ಕೂಡ ಕಳೆದ ಒಂದ್ 2-3 ಸಿನಿಮಾಗಳಲ್ಲಿ ಒಂದೆರಡು ಸಾಹಿತ್ಯಗಳನ್ನ ಮಾಡಿದ್ರು. ಬಟ್ ಆ ಸಿನಿಮಾದಲ್ಲಿ ಆ ಸಾಹಿತ್ಯಗಳಲ್ಲಿ ಏನೋ ಒಂದು ಮೆಸೇಜ್ ಇತ್ತು. ಏನಂತ ದೊಡ್ಡ ಕಾಂಟ್ರವರ್ಸಿ ಆಗುವಂತಹ ಏನು ಸಾಹಿತ್ಯವನ್ನು ಇರಲಿಲ್ಲ. ಏನೋ ಇವರು ಮಹಿಳಾ ಆಯೋಗದ ಇವರೇನೋ ನಾಗಲಕ್ಷ್ಮಿ ಚೌಧರಿ ಅವರು ಸಹ ಈ ಒಂದು ವಿಚಾರದಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈ ಜೋಗಿ ಪ್ರೇಮ್ ಅವ್ರಿಗೆ ಏನು ಈ ಸಾಂಗು ಸಿನಿಮಾದಿಂದ ತೆಗಿಲಿಕ್ಕೆ ಏನಾದರೂ ಅವ್ರಿಗೆ ನೋಟಿಸ್ ಅನ್ನ ಕೊಡ್ತಾರಾ, ಯೂಟ್ಯೂಬ್ ಇಂದ ಈ ಸಾಹಿತ್ಯದ ಹಾಡನ್ನ ತೆಗೆಯೋದಕ್ಕೆ ನೋಟಿಸ್ ಅನ್ನ ಕೊಡ್ತಾರಾ, ಏನ್ ಮಾಡ್ತಾರೆ ಈ ಮಹಿಳಾ ಆಯೋಗ ಅಥವಾ ಫಿಲಿಂ ಇಂಡಸ್ಟ್ರಿ, ಅದು ಮುಂದಿನ ದಿನಗಳಲ್ಲೇ ಗೊತ್ತಾಗಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ಜೋಗಿ ಪ್ರೇಮ್ ಅವರ ಮೇಲೆ ದೂರು ಸಹ ದಾಖಲಾಗಿರುವಂಥದ್ದು. ಆ ವಿಚಾರಣೆಗೆ ಕರೆದಂತ ಸಂದರ್ಭದಲ್ಲಿ ಆ ಒಂದು ಹಾಡನ್ನ ಯೂಟ್ಯೂಬ್ ಇಂದ ನಾವು ತೆಗಿತೀವಿ ಅಂತ ಕೂಡ ಹೇಳಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬಂದಿದ್ವಿ. ಬಟ್ ಅದೆಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ನಮಗೂ ಸಹ ಗೊತ್ತಿಲ್ಲ. ಸೊ ಹಾಗಾಗಿ KD ಸಿನಿಮಾದ ಒಂದು ದೊಡ್ಡ ಬಜೆಟ್ ಅಲ್ಲಿ ಸಿನಿಮಾವನ್ನ ಮಾಡ್ತಾ ಇದ್ದಾರೆ. ಆ ಒಂದು ದೊಡ್ಡ ಬಜೆಟ್ನ ಸಿನಿಮಾ ನೋರಾ ಫತೇಹಿ ಅವರು ಅದನ್ನೇ ಹೇಳಿದ್ದು, ನಾನು ಪ್ರಾರಂಭದಲ್ಲಿ 3 ವರ್ಷ ಮುಂಚೆ ಒಂದು ಸಾಂಗ್ಗೆ ಸೈನ್ ಅನ್ನ ಮಾಡಿಕೊಟ್ಟಾಗ, ಅಗ್ರಿಮೆಂಟ್ ಅನ್ನ ಹಾಕೊಂಡಂತ ಸಂದರ್ಭದಲ್ಲಿ ಆರ್ಟಿಸ್ಟ್ಗಳ ಪೈಕಿ ನಾನು ಸಂಜಯ್ ದತ್ ಅವರ ಹೆಸರನ್ನ ಕೇಳ್ಪಟ್ಟೆ. ಸಂಜಯ್ ದತ್ ಅವ್ರ ಜೊತೆ ಕೆಲಸ ಮಾಡ್ಲಿಕ್ಕೆ ಯಾರು ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ಒಂದು ಬ್ಯಾನರ್ ಅಲ್ಲಿ ಸಂಜಯ್ ದತ್ ಅವ್ರ ಜೊತೆಗೆ ಒಂದು ಸ್ಕ್ರೀನ್ ಅನ್ನ ಹಂಚ್ಕೊಳ್ಳೋಂಥ ಅವಕಾಶ ಸಿಗ್ತಾ ಇದೆ ಅಂತ ಹೇಳಿದ್ರೆ ನಾನು ಯಾಕೆ ಬೇಡ ಅಂತ ಹೇಳಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಒಪ್ಕೊಂಡೆ. ಬಟ್ ನನಗೆ ಭಾಷೆ ಸಮಸ್ಯೆ ಇರೋದ್ರಿಂದ ನನಗೆ ಆ ಭಾಷೆಯಲ್ಲಿ ಬರೆದಂಥ ಸಾಹಿತ್ಯ ನನಗೇನು ಅರ್ಥ ಆಗಲಿಲ್ಲ. ನನಗೆ ಏನು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ರು ಅದನ್ನ ನಾನು ಮನಸ್ಸಲ್ಲಿ ಇಟ್ಕೊಂಡು ಒಂದು ಜೀವ ತುಂಬಿದ್ದೀನಿ ಆ ಒಂದು ಪಾತ್ರಕ್ಕೆ. ಸೊ ಹಾಗಾಗಿ ನನಗೆ ಏನು ಅಷ್ಟಾಗಿ ಗೊತ್ತಿರಲಿಲ್ಲ. ಯಾವತ್ತು ನಾನು ಲಾಂಚ್ ಪ್ರೋಗ್ರಾಮ್ ಹೋಗಿದ್ದೆ ವೇದಿಕೆ ಕಾರ್ಯಕ್ರಮಕ್ಕೋಸ್ಕರ, ಆ ಒಂದು ವೇದಿಕೆಯಲ್ಲಿ ಹಿಂದಿಯಲ್ಲಿ, ಅಂದ್ರೆ ಅವರ ನೋರಾ ಫತೇಹಿ ಅವರ ಮಾತೃಭಾಷೆ ಏನಿದೆ ಹಿಂದಿ, ಆ ಒಂದು ಹಿಂದಿಯಲ್ಲಿ ಆ ಒಂದು ಹಾಡು ಪ್ರಕಟವಾದಂತಹ ಸಂದರ್ಭದಲ್ಲಿ ಕೇಳಿದೆ ನಾನು. ನನಗೆ ಯಾಕೋ ಬಹಳ ಮುಜುಗರ ಅನ್ನಿಸ್ತು. ಸೊ ಎಲ್ಲೋ ಒಂದ್ ಕಡೆ ನನ್ನಿಂದ ತಪ್ಪಾಗಿದೆಯಾ ಅಂತ ಅನ್ನಿಸ್ತು. ಸೊ ಅದನ್ನು ನಾನು ಡೈರೆಕ್ಟರ್ ಅವ್ರಿಗೆ ಅಲ್ಲೇ ಹೇಳಿದೆ, ಈ ಹಾಡು ಈ ಸಾಹಿತ್ಯ ಮುಂದೆ ಕಾಂಟ್ರವರ್ಸಿ ಆಗುತ್ತೆ, ಸಮಸ್ಯೆ ಆಗುತ್ತೆ ಇದರಿಂದ ಅಂತ ಹೇಳ್ಬಿಟ್ಟು. ಬಟ್ ಅವ್ರೇನು ರಿಯಾಕ್ಷನ್ ಮಾಡಲಿಲ್ಲ. ನನಗೂ ಸಹ ಬೇಸರ ಆಗಿದೆ. ಸೊ ಹಾಗಾಗಿ ಈ ಒಂದು ನನ್ನ ಬೇಸರದ ಜೊತೆಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಟೀಕೆಗಳು ಸಹ ಬರ್ತಾ ಇವೆ, ವಿರೋಧ ಸಹ ವ್ಯಕ್ತ ಆಗ್ತಾ ಇದೆ. ನೀವೇನೇ ವಿರೋಧ ಮಾಡೋದಾದ್ರೂ ಸಂಬಂಧಪಟ್ಟ ಸಾಹಿತಿಗಳು, ಮ್ಯೂಸಿಕ್ ಡೈರೆಕ್ಟರು ಅಥವಾ ಸಿನಿಮಾ ಡೈರೆಕ್ಟರು ಇವ್ರನ್ನ ಮುಂದೆ ಇಟ್ಕೊಂಡು ನಿಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ. ನಮಗೆ ಇದು ಗೊತ್ತಿರಲಿಲ್ಲ, ನಮಗೆ ಇದರ ಅರಿವಾಗಿದ್ದೇ ಎಲ್ಲ ಆದ ನಂತರ. ಸೊ ಹಾಗಾಗಿ ನಮಗೂ ಎಲ್ಲೋ ಕಡೆ ಬೇಸರ ಮುಜುಗರ ಉಂಟಾಗ್ತಾ ಇದೆ ಅನ್ನುವಂತಹ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ತಾ ಅವರು ಸಹ ಕ್ಷಮೆಯನ್ನ ಯಾಚಿಸಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇಂತಹ ಚಿತ್ರಗಳು ಬರದೇ ಇರಲಿ ಅಂತ ನಾನು ಸಹ ಕೇಳ್ಕೊತಾ. ಯಾಕಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಸಂಭಾವನೆ ಕಮ್ಮಿ. ನಮ್ಮ ತೆಲುಗು, ತಮಿಳು ಮತ್ತು ಕೇರಳ ಮತ್ತು ಹಿಂದಿ ಇಂತಹ ಭಾಷೆ ಸಿನಿಮಾಗಳಲ್ಲಿ ಅಲ್ಲಿ ಕೊಡುವಂತಹ ಸಂಭಾವನೆಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮಲ್ಲಿ ತುಂಬ ಕಮ್ಮಿ ಕನ್ನಡ ಚಿತ್ರರಂಗದಲ್ಲಿ. ಸೊ ಹಾಗಾಗಿ ಸಾಕಷ್ಟು ಜನ ಪರಭಾಷೆ ಚಿತ್ರಗಳ ಮೊರೆ ಹೋಗ್ತಾ ಇದ್ದಾರೆ. ಇರುವಂತಹ ಏನು ಕನ್ನಡ ಭಾಷೆಯ ಹಿಡ್ತಾ ಇದೆಯಲ್ಲ, ನಮ್ಮ ಆ ಭಾಷೆಯ ಪ್ರೀತಿ ಅಭಿಮಾನ ಇದು ಹೀಗೆ ಉಳಿಬೇಕು ಅಂತ ಹೇಳಿದ್ರೆ ಕನ್ನಡ ಚಿತ್ರರಂಗದಲ್ಲಿ ಸಾಹಿತಿಗಳಾಗಿರ್ಬಹುದು ಅಥವಾ ಸಿನಿಮಾ ನಿರ್ದೇಶಕರಾಗಿರ್ಬೋದು, ಏನಾದರೂ ಒಂದು ಸಿನಿಮಾ ಅಥವಾ ಏನಾದರೂ ಒಂದು ಸಾಹಿತ್ಯದ ಮೂಲಕ ಹಾಡನ್ನ ಸಮಾಜಕ್ಕೆ ಕೊಡುಗೆಯಾಗಿ ಕೊಡ್ತಾ ಇದ್ದೀನಿ ಅಂತ ಹೇಳೋದಾದ್ರೆ ಅದು ಮುಂದಿನ ದಿನಗಳಲ್ಲಿ ಅವರ ಜೀವನಕ್ಕೆ ಒಂದು ದೀಪ ಆಗಬೇಕು, ಮಾದರಿ ಆಗಬೇಕು. ಅಂತಹ ಸಾಹಿತ್ಯಗಳನ್ನ ಕೊಡಿ ಅಂತ ಕೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ ಸ್ನೇಹಿತರೆ.